ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಇಲ್ವಂತೆ. ಸಾರ್ವಜನಿಕರು ಸಾಲುಗಟ್ಟಿ ನಿಲ್ಲೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಸಚಿವ ಮುನಿಯಪ್ಪ. ಯಾಕಂದ್ರೆ ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತಂತೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದ್ದೇನು ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಿಲ್ಲ ಅಭಾವ. ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಗ್ಯಾಸ್ ಸಿಲಿಂಡರ್. ವಾಣಿಜ್ಯ ಉಪಯೋಗಕ್ಕೆ ಗೃಹ ಬಳಕೆ ಗ್ಯಾಸ್ ಬಳಸಿದ್ರೆ ಕೇಸ್. ಮಧ್ಯಪ್ರಾಚ್ಯದಲ್ಲಿ ವಾರ್. ಗ್ಯಾಸ್ ಸಿಲಿಂಡರ್ಗೆ ಸಾಲುಗಟ್ಟಿದ ಜನರು. ಹಗಲು ರಾತ್ರಿ ಎನ್ನದೆ ಮಾರುದ್ದ ಕ್ಯೂ. ಇದು ಭಾರತದಲ್ಲಿ ಸೃಷ್ಟಿಯಾಗಿರುವ ಸಮಸ್ಯೆಗೆ ಹಿಡಿದ ಕೈಗನ್ನಡಿಯಾಗಿದೆ. ರಾಜ್ಯದಲ್ಲೂ ಸಿಲಿಂಡರ್ ಸಮಸ್ಯೆಗೆ ಸಾರ್ವಜನಿಕರು ಬೆಸ್ತು ಬಿದ್ದಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಭಯ ನೀಡಿದ್ದಾರೆ. ಹೌದು, ಇನ್ಮುಂದೆ ರಾಜ್ಯದ ಜನರು ಗೃಹ ಬಳಕೆ ಸಿಲಿಂಡರ್ಗಾಗಿ ಕ್ಯೂ ನಿಲ್ಲಬೇಡಿ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಬರಲಿದೆ. ಆತಂಕಕ್ಕೆ ಒಳಗಾಗಿ ಕ್ಯೂ ನಿಲ್ಲುವುದು ಬೇಡ. ಆದರೆ ಅಡುಗೆ ಅನಿಲವನ್ನ ಮಿತವಾಗಿ ಬಳಸುವಂತೆ ಮುನಿಯಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಗೃಹ ಬಳಕೆ ಸಿಲಿಂಡರ್ನ ವಾಣಿಜ್ಯಕ್ಕೆ ಬಳಸಿದ್ರೆ ಎಫ್ಐಆರ್ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿಲಿಂಡರ್ ಅಕ್ರಮ ದಾಸ್ತಾನು ವಿರುದ್ಧವೂ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 27 ಎಫ್ಐಆರ್ 1169 ಪ್ರಕರಣಗಳು ದಾಖಲಾಗಿ ಗೃಹ ಬಳಕೆ ಸಿಲಿಂಡರ್ನ ವಾಣಿಜ್ಯಕ್ಕೆ ಬಳಸಿದ್ರೆ ವಶಕ್ಕೆ ಪಡೆಯಲಾಗುತ್ತೆ. ಇದುವರೆಗೂ ಒಟ್ಟು 1603 ಸಿಲಿಂಡರ್ನ ವಶಪಡಿಸಿಕೊಳ್ಳಲಾಗಿದೆ ಎಂದಿದ್ದಾರೆ. ಸಂಕಷ್ಟದಲ್ಲಿ ಇರುವವರು ಸೌದೆ ಒಲೆ ಬಳಸುವಂತೆ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಹಲವಾರು ದೂರುಗಳು ಬಂದಿದೆ. ಡಿಸ್ಟ್ರಿಬ್ಯೂಟರ್ಸ್ಗೆ, ಆಯಿಲ್ ಕಂಪ್ನಿಗೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಕಾನೂನುಬದ್ಧವಾಗಿ ಸಕಾಲಕ್ಕೆ ಅವರ ಮನೆ ಬಾಗಿಲಿಗೆ ಕೊಡಬೇಕು. ಡೊಮೆಸ್ಟಿಕ್ ಸಿಲಿಂಡರ್ಸ್ ರೀಚ್ ಟು ದೇರ್ ಡೋರ್ ಸ್ಟೆಪ್ಸ್. ಎಫ್ಐಆರ್ 27 ಹಾಕಿದ್ದಾರೆ. 1169 ಕೇಸ್ ಬುಕ್ ಆಗಿದೆ. 1603 ಡೊಮೆಸ್ಟಿಕ್ಕು ಕಮರ್ಷಿಯಲ್ಲು ಸೇರಿ ಸಿಲಿಂಡರನ್ನು ವಶಪಡಿಸಿಕೊಂಡಿದೆ. ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಲ್ಲೇ ಇಲ್ಲೋ ಸ್ವಲ್ಪ ಮಾಡ್ತಾರೆ. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ದೇನೆ. ಒಟ್ಟಾರೆ ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಸಚಿವರು ಹೇಳ್ತಿದ್ದಾರೆ. ಆದರೆ ಸಾರ್ವಜನಿಕರು ಮಾತ್ರ ಗ್ಯಾಸ್ಗಾಗಿ ಕ್ಯೂ ನಿಲ್ತಿದ್ದಾರೆ. ಇದಕ್ಕೆಲ್ಲ ಅದ್ಯಾವಾಗ ಮುಕ್ತಿ ಸಿಗುತ್ತಾ ಏನೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.